Today we are covering the major theoretical perspectives of society, the functional perspective. So, the functional perspective, conflict perspective, feminism perspective, interaction perspective. These are the four kinds of perspectives that are mentioned in sociology. So, you can name it as FCFI. These are the FCFI are the four perspectives that are mentioned in sociology. First, we begin with functional perspective. This was originally the work of Herbert Spencer and Immanuel Durkheim. So you initially start with whose work it was. It is a work of Herbert Spencer and Immanuel Durkheim. So what does he say in that? He says that society is like a living organism in which each part of the organism contributes for its survival. Herbert Spencer compared societies to living organisms. Okay, so he said each part of the organism ಅಂದರೆ ಒಂದು ಆರ್ಗ್ಯಾನಿಸಮ್ ಇದೆ, ಅದರ ಪ್ರತಿಯೊಂದು ಪಾರ್ಟು ಅದು ಅದರ ಸರ್ವೈವಲ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಓಕೆ, ಹಾಗೆ ಸೊಸೈಟಿನ ಹರ್ಬರ್ಟ್ ಸ್ಪೆನ್ಸರ್ ಲಿವಿಂಗ್ ಆರ್ಗ್ಯಾನಿಮ್ಸ್ಗೆ ಕಂಪೇರ್ ಮಾಡಿದ್ದಾರೆ. ಹಿ ಆರ್ಗ್ಯೂಸ್ ದ್ಯಾಟ್ ಇನ್ ದ ಸೇಮ್ ವೇ ಆಫ್ ಅ ಸೊಸೈಟಿ ಹ್ಯಾಸ್ ಅ ಸ್ಟ್ರಕ್ಚರ್, ಇಟ್ ಆಲ್ಸೋ ಹ್ಯಾಸ್ ಇಂಟರ್ ರಿಲೇಟೆಡ್ ಪಾರ್ಟ್ಸ್. ಸೊ ನಮಗೆ ಆರ್ಗ್ಯಾನಿಸಮ್ಗೆ ಸ್ಟ್ರಕ್ಚರ್ ಹೇಗಿರುತ್ತೋ ಅದೇ ರೀತಿ ಇಂಟರ್ ರಿಲೇಟೆಡ್ ಪಾರ್ಟ್ಸ್ ಇರುತ್ತೆ. ಲೈಕ್ ಫ್ಯಾಮಿಲಿ, ರಿಲಿಜನ್, ಸ್ಟೇಟ್, ಎಜುಕೇಷನ್, ಎಕನಾಮಿಕ್ ಆ್ಯಂಡ್ ಸೋ ಆನ್. ಓಕೆ, ಇದೆಲ್ಲ ಪಾರ್ಟ್ಸ್ ಇರುತ್ತೆ. ಈಚ್ ಆಫ್ ದೀಸ್ ಕಾಂಪೊನೆಂಟ್ಸ್ ಆಲ್ಸೋ ಹ್ಯಾಸ್ ಅ ಫಂಕ್ಷನ್. ಸೊ ಒಂದೊಂದು ಕಾಂಪೊನೆಂಟ್ಗೆ ಒಂದೊಂದು ಫಂಕ್ಷನ್ ಇರುತ್ತೆ. ಆ್ಯಂಡ್ ಇಟ್ ಕಾಂಟ್ರಿಬ್ಯೂಟ್ಸ್ ಟು ಓವರ್ ಆಲ್ ಸ್ಟೆಬಿಲಿಟಿ ಆಫ್ ದ ಸೋಷಿಯಲ್ ಸಿಸ್ಟಮ್. ಇದರಿಂದ ಏನಾಗುತ್ತೆ, ಓವರಾಲ್ ಸ್ಟೆಬಿಲಿಟಿ ಉಂಟಾಗುತ್ತೆ ಸೋಷಲ್ ಸಿಸ್ಟಮಲ್ಲಿ. ದ ಫಂಕ್ಷನಲಿಸ್ಟ್ ಪರ್ಸ್ಪೆಕ್ಟಿವ್ ಅಸ್ಯೂಮ್ಸ್ ಟೆಂಡ್ಸ್ ಟು ಬಿ ಆರ್ಗನೈಸ್ಡ್, ಸ್ಟೇಬಲ್, ವೆಲ್ ಇಂಟಿಗ್ರೇಟೆಡ್ ವಿತ್ ಮೋಸ್ಟ್ ಆಫ್ ದ ಮೆಂಬರ್ಸ್ ಆನ್ ಬೇಸಿಕ್ ವ್ಯಾಲ್ಯೂಸ್. ಸೊ ಈ ಫಂಕ್ಷನಲಿಸ್ಟ್ ಪರ್ಸ್ಪೆಕ್ಟಿವ್ ಏನು ಅಸ್ಯೂಮ್ ಮಾಡುತ್ತೆ ಅಂತಂದರೆ, ಸೊಸೈಟಿ ವೆಲ್ ಆರ್ಗನೈಸ್ಡ್ ಆಗಿರುತ್ತೆ, ಸ್ಟೇಬಲ್ ಆಗಿರುತ್ತೆ ಮತ್ತು ಇಂಟಿಗ್ರೇಟೆಡ್ ಆಗಿರುತ್ತೆ, ಮತ್ತು ಮೋಸ್ಟ್ ಆಫ್ ದ ಮೆಂಬರ್ಸ್ ಅಗ್ರಿ ವಿತ್ ಬೇಸಿಕ್ ವ್ಯಾಲ್ಯೂಸ್ ಅನ್ನೋದನ್ನ ಇದು ಅಗ್ರಿ ಮಾಡ್ಕೊಳ್ಳುತ್ತೆ. ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ದಟ್ ಯು ರಿಮೆಂಬರ್ ಅಬೌಟ್ ದ ಫಂಕ್ಷನಲಿಸ್ಟ್ ಪರ್ಸ್ಪೆಕ್ಟಿವ್. ಸೊ ಫಂಕ್ಷನಲ್ ಪರ್ಸ್ಪೆಕ್ಟಿವ್ ಅಂದಾಗ ಫೌಂಡರ್ಸ್ ಯಾರು? ಹರ್ಬರ್ಟ್ ಸ್ಪೆನ್ಸರ್. ಅವ್ರು ಏನು ಹೇಳಿದ್ರು? ಸೊಸೈಟಿ ಆರ್ಗ್ಯಾನಿಸಮ್ ಥರ ಹೇಳಿದ್ರು. ಮತ್ತು ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೋ ಅದೇ ರೀತಿ ಇಂಟರ್ ರಿಲೇಟೆಡ್ ಪಾರ್ಟ್ಸ್ ಇರುತ್ತೆ ಸೊಸೈಟಿನಲ್ಲಿ, ಫ್ಯಾಮಿಲಿ ಅಂತೆಲ್ಲ. ಇದಕ್ಕೆಲ್ಲ ಯಾವ ರೀತಿ ಆರ್ಗ್ಯಾನಿಸಮ್ಸ್ ಒಂದೊಂದು ಪಾರ್ಟ್ಗೆ ಒಂದೊಂದು ಫಂಕ್ಷನ್ ಇದೆಯೋ ಅದೇ ರೀತಿ ಸೊಸೈಟಿಲಿರೋ ಒಂದೊಂದು ಕಾಂಪೊನೆಂಟ್ಗೂ ಒಂದೊಂದು ಫಂಕ್ಷನ್ ಇರುತ್ತೆ. ಸೊ ಇದರಲ್ಲಿ ಅಸಂಪ್ಷನ್ ಏನು ಅಂತಂದರೆ, ಇದು ಸ್ಟೇಬಲ್ ಆಗಿದೆ, ವೆಲ್ ಇಂಟಿಗ್ರೇಟೆಡ್ ಆಗಿದೆ ಮತ್ತು ಆರ್ಗನೈಸ್ಡ್ ಆಗಿದೆ ಅನ್ನೋದನ್ನ ಇದರಲ್ಲಿ ನೀವು ಮೆನ್ಷನ್ ಆಗಿದೆ. ಓಕೆ, ನೆಕ್ಸ್ಟ್ ವಿ ಗೋ ಟು ದ conflict perspective. Conflict perspective derives strength and support from the works of Karl Marx. ಸೊ ಇದು ಯಾರು ವರ್ಕ್ಸ್ ಇನ್ ದ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್? ಕಾನ್ಫ್ಲಿಕ್ಟ್ ಅಂದ ತಕ್ಷಣ ನಮಗೆ ಹೆಸರು ನೆನಪಾಗೋ ಫಸ್ಟ್ ಹೆಸರು ಯಾವುದು? ಕಾರ್ಲ್ ಮಾರ್ಕ್ಸ್. ಸೊ ಫೌಂಡರ್ಸ್ ಆಫ್ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಇಸ್ ಕಾರ್ಲ್ ಮಾರ್ಕ್ಸ್. ಓಕೆ, Karl Marx derives strength, conflict perspective derives strength and support from the works of Karl Marx, who saw the struggle between social classes as a major fact of history. ಇವ್ರು ಏನು ಮಾಡಿದ್ರು? ಸೋಷಲ್ ಕ್ಲಾಸಸ್ ಮಧ್ಯೆ ಆಗುವಂಥ ಸ್ಟ್ರಗಲು ಮೇಜರ್ ಫ್ಯಾಕ್ಟ್ ಆಫ್ ಹಿಸ್ಟ್ರಿ ಅಂತ ನೋಡಿದ್ರು. ಕಾನ್ಫ್ಲಿಕ್ಟ್ ಡಸ್ ನಾಟ್ ನೆಸೆಸರಿ ಇಂಪ್ಲೈ ಔಟ್ ರೈಟ್ ವೈಲೆನ್ಸ್. ಸೊ ಈ ಕಾನ್ಫ್ಲಿಕ್ಟಿಂದ it does not necessarily imply over right violence. It includes tension, hostility, severe competition, and disagreement. So this is one extreme. Okay, when it comes to functional perspective, you assumed that it is well organized. Other conflict perspective nalli, it does not imply outright violence. Okay, andre it includes just violence only alla. It includes tension, hostility, severe competition, all those negatives, disagreement over goals and values. So what does Karl Marx say? Karl Marx says that who benefits, who suffers, and who dominates at the expense of others. Okay, so ಯಾರು ಬೆನಿಫಿಟ್ ಆಗ್ತಾರೆ, ಯಾರು ಸಫರ್ ಆಗ್ತಾರೆ, ಮತ್ತು ಯಾರು ಡಾಮಿನೇಟ್ ಮಾಡ್ತಾರೆ ಅಟ್ ದ ಎಕ್ಸ್ಪೆನ್ಸ್ ಆಫ್ ಅದರ್ಸ್. ದೇ ಆರ್ ಕನ್ಸರ್ನ್ಡ್ ವಿತ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಮೆನ್, ಪೇರೆಂಟ್ಸ್, ಚಿಲ್ಡ್ರನ್, ಸಿಟೀಸ್, ವಿಲೇಜಸ್, ರಿಚ್ ಆ್ಯಂಡ್ ಪುವರ್. ಸೊ
Karl Marx perspective prakara, they're showing concern. They're just not mentioning, but they show concern over what? Over cities, villages, rich, poor, upper caste, lower caste, ಇವ್ರಿಗೆಲ್ಲ concern ತೋರಿಸ್ತಾ ಇದ್ದಾರೆ. Next we go to the feminism theory. So ಈ feminism theory na first founder ಯಾರು? Mary Wollstonecraft. So you have to remember the name Mary Wollstonecraft. She was the founder of the feminism theory. Okay, and before I go to this, you can also take remember a keyword for conflicts perspective as Marx class. Okay, Marx class ಅನ್ನೋದನ್ನ ನೆನ್ಪಿಟ್ಕೋಬಹುದು. From Marx class, how do you remember? M refers to the founder of the conflict perspective. Okay, I will explain that in detail later. Anyway, we go to the Marx class ಅನ್ನೋದನ್ನ ನೀವು ಕಾನ್ಫ್ಲಿಕ್ಟು ಮತ್ತು ಯಾವ ಥರ ಮೇಜರ್ ಸ್ಟ್ರಗಲ್ ಇತ್ತು ಅನ್ನೋದನ್ನೆಲ್ಲ ಹೇಳ್ಬೋದು. ಸೊ ಇಫ್ ಯು ರಿಮೆಂಬರ್ ಮಾರ್ಕ್ಸ್ ಕ್ಲಾಸ್, ಯು ಕ್ಯಾನ್ ರಿಮೆಂಬರ್ ಆಲ್ ದೋಸ್ ವರ್ಡ್ಸ್. ಓಕೆ. Okay, so we go to the feminism theory next. Feminism theory was founded by Mary Wollstonecraft. Okay, feminism is a structural conflict that emphasizes the conflict between men and women. Illi idu conflict perspective ನಿಜ, ಆದರೆ ಇದನ್ನು ನಾವೇನಂತ ಕರಿತೀವಿ, ಇಟ್ ಇಸ್ ಕಾಲ್ಡ್ ಎಸ್ ಅ ಸ್ಟ್ರಕ್ಚರಲ್ ಕಾನ್ಫ್ಲಿಕ್ಟ್. So why is it called a structural conflict? Because it is between men and women. Society is directly affected by patriarchy system. So society ನಲ್ಲಿ ಡೈರೆಕ್ಟ್ ಆಗಿ ಎಫೆಕ್ಟ್ ಇದೆ ಯಾವುದರಿಂದ? patriarchy system. Patriarchy system is the system wherein the men are the dominant part of the society. ಸೊ ಇದರಿಂದ ಸೊಸೈಟಿ ಎಫೆಕ್ಟ್ ಆಗಿದೆ. ಆವಾಗ ಆಬ್ವಿಯಸ್ಲಿ ಏನಾಗುತ್ತೆ? women become subordinates. Women are subordinate because men has more power. They see sociology as a male stream. ಸೊ ಸೋಷಾಲಜಿನ ಏನಂತಾರೆ? ಆಬ್ವಿಯಸ್ಲಿ ವೆನ್ ಇಟ್ ಇಸ್ ಅ ಮೇಲ್ ಡಾಮಿನೆಂಟ್ ಸೊಸೈಟಿ, ಎನಿ ನ್ಯೂ ಸ್ಟ್ರೀಮ್ ದಟ್ ಈಸ್ ಇಂಟ್ರಡ್ಯೂಸ್ ವಿಲ್ ಬಿ ಮೇಲ್ ಫೇವರಿಂಗ್. ಸೊ this is the male male subject. They started a male stream. They started looking at it as a male stream. Patriarchy is reinforced through gender roles. So patriarchyನ reinforce ಮಾಡಬೇಕು, is reinforced through gender roles. These are socially constructed, thus reinforced through socialization in family and school, and this leads to inequality in the world. ಸೊ ನೀವು ಏನು ಮಾಡ್ತಾ ಇದ್ದೀರಾ? ಪೇಟ್ರಿಯಾರ್ಕಿನ ಮತ್ತೆ ರೀಇನ್ಫೋರ್ಸ್ ಮಾಡ್ತಾ ಇದ್ದೀರಾ ಮತ್ತು ಸೋಷಲಿ ಕನ್ಸ್ಟ್ರಕ್ಟ್ ಮಾಡಿ ಇದನ್ನು ಮತ್ತೆ ರೀಇನ್ಫೋರ್ಸ್ ಮಾಡ್ತಾ ಇದ್ದೀರಾ ಥ್ರೂ ಸೋಷಲೈಸೇಷನ್. ಎಲ್ಲೆಲ್ಲಿ? ಫ್ಯಾಮಿಲಿಯಲ್ಲಿ, ಸ್ಕೂಲಲ್ಲಿ ಇದನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀರಾ. ಇದರಿಂದ ಏನಾಗ್ತಿದೆ? ದೇರ್ ಇಸ್ ಅ ಇನ್ಈಕ್ವಾಲಿಟಿ ಇನ್ ದ ವರ್ಲ್ಡ್. ಓಕೆ, ಅನ್ನೋದನ್ನ ನೀವು ಪೇಟ್ರಿಯಾರ್ಕಿನೇ ಬೇಸಾಗಿಟ್ಕೊಂಡು ಇಫ್ ಯು ರೀಇನ್ಫೋರ್ಸ್ ಈ ಜೆಂಡರ್ ರೋಲ್ಸ್ನ ನೀವು ಇಂಟ್ರಡ್ಯೂಸ್ ಮಾಡಿದಾಗ ಏನಾಗುತ್ತೆ? ದೆರ್ ಇಸ್ reinforced in schools, and this leads to inequality. ಇದರಿಂದ ಪ್ರಪಂಚದಲ್ಲಿ it leads to inequality. The first wave of feminism developed with the suffrage movement in the 19th and 20th century. So ಇದೆಲ್ಲ ಬೇಸಿಸ್ ಇಟ್ಕೊಂಡ್ಮೇಲೆ ದೇ ವಾಸ್ ದ ಫಸ್ಟ್ ವೇವ್ ಆಫ್ ಫೆಮಿನಿಸಮ್. ಯಾವಾಗ ಅಂದರೆ 19th and 20th ಸೆಂಚುರಿನಲ್ಲಿ. ಸೊ ಇಟ್ ಫೋಕಸ್ಡ್ ಆನ್ ಅಚೀವಿಂಗ್ ಈಕ್ವಲ್ ರೈಟ್ಸ್ ಇನ್ ದ ವೆಸ್ಟರ್ನ್ ವರ್ಲ್ಡ್. ಸೊ ಇದರಲ್ಲಿ ವಾಟ್ ಡಿಡ್ ದೇ ಫೋಕಸ್ ಆನ್? ದೇ ಫೋಕಸ್ಡ್ ಆನ್ ಅಚೀವಿಂಗ್ ಈಕ್ವಲ್ ರೈಟ್ಸ್ ಇನ್ ದ ವೆಸ್ಟರ್ನ್ ಸೊಸೈಟಿ. ಆಮೇಲೆ ಬಂದಿದ್ದು ಸೆಕೆಂಡ್ ವೇವ್ ಏನು ಮಾಡ್ತು ಅಂತಂದರೆ, ಸೆಕೆಂಡ್ ವೇವಿಂದ ಏನು ಎಫೆಕ್ಟ್ ಆಯಿತು ಅಂತಂದರೆ, ಇಟ್ ಬಿಕ್ಯಾನ್ ಇನ್ US and after World War focused on sexuality, reproductive life and wage gap. Okay, so first wave it focused in achieving the vote, equal rights. ಓಕೆ, ಫಸ್ಟ್ ವೋಟ್ ಇರಬೇಕು, ನಮ್ಗೆ ಈಕ್ವಲ್ ರೈಟ್ಸ್ ಇರಬೇಕು. ಸೆಕೆಂಡ್, ನಮಗೆ ರಿಪ್ರೊಡಕ್ಟಿವ್ ರೈಟ್ಸ್ ಇರಬೇಕು, ಮತ್ತು ನಮಗೆ ಸೆಕ್ಷುಯಾಲಿಟಿ ರೈಟ್ಸ್ ಇರಬೇಕು, ಆ್ಯಂಡ್ ದೇ ಶುಡ್ ಬಿ ನೋ ವೇಜ್ ಗ್ಯಾಪ್. ದ್ಯಾಟ್ ವಾಸ್ ದ ಸೆಕೆಂಡ್ ವೇವ್. ಸೊ you can remember the second wave as sex, reproduce, wage. Okay. Third wave for equality, focusing on female victims of gender issues, rejects identity and aims
ಟು ರೆಡ್ಯೂಸ್ ಪೆಟ್ರಿಯಾರ್ಕಿನೇ, ದಯವಿಟ್ಟು ಪೇಟ್ರಿಯಾರ್ಕಿನ ರೆಡ್ಯೂಸ್ ಮಾಡಿ ಫಿಮೇಲ್ ವಿಕ್ಟಿಮ್ಸ್ನ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಫೋಕಸ್ ಮಾಡಿ ಅನ್ನೋದನ್ನ ಥರ್ಡ್ ವೇವ್ ಹೇಳಿತ್ತು. ಇನ್ ಫೆಮಿನಿಸಮ್ ಥಿಯರಿ ದೇರ್ ಆರ್ 3 types of theory, so you can this makes you easy to elaborate the answer. First is the liberal feminist theory. It argues that nobody is benefiting from inequalities. So liberal feminist theory, it was quite liberal. ಅಂದರೆ ನೀವು ಈ ಥಿಯರಿಯಿಂದ ಏನಾಗ್ತಿದೆ ಅಂದರೆ ಈ ಇನ್ಇಕ್ವಾಲಿಟಿಯಿಂದ ಯಾರಿಗೂ ಬೆನಿಫಿಟ್ ಆಗ್ತಾ ಇಲ್ಲ. Okay, and that the gender inequality lies and gender with culture rather than structure. So ಈ ಜೆಂಡರ್ ಇನ್ಇಕ್ವಾಲಿಟಿಯಿಂದ ಏನಷ್ಟು ಎಫೆಕ್ಟ್ ಆಗ್ತಾ ಇಲ್ಲ, ಬಿಕಾಸ್ ಇಟ್ ಲೈಸ್ ವಿತ್ ಕಲ್ಚರ್, ಸ್ಟ್ರಕ್ಚರ್ ಏನು ಎಫೆಕ್ಟ್ ಆಗಿಲ್ಲ. ಸೆಕ್ಸ್ ಡಿಸ್ಕ್ರಿಮಿನೇಷನ್. Sex Discrimination Act is the biggest impact of the woman's life. Example, marital rape was not or recognized as crime in UK till 1997. So till 1997 marital rape recognized ಮಾಡಿರಲಿಲ್ಲ. Radical feminist theory argues that the exploitation of women directly caused by men. ಸೊ ರ್ಯಾಡಿಕಲ್ ಫಸ್ಟ್ ಲಿಬ್ರಲ್ ಏನು ಹೇಳ್ತಾರೆ, ಸೊ ಅಷ್ಟೇನು ಎಫೆಕ್ಟ್ ಆಗಲಿಲ್ಲ ಅದರಿಂದ. ಬಟ್ ಜನರಲ್ ಇನ್ಇಕ್ವಾಲಿಟೀಸಿಂದ ಆ್ಯಂಡ್ ದೆನ್ ದಿಸ್ ರೈಸ್ ವಿತ್ ಇದು ಕಲ್ಚರಲ್ ಜಾಸ್ತಿ ಇರುತ್ತೆ. ಮತ್ತು ಸೆಕ್ಸ್ ಡಿಸ್ಕ್ರಿಮಿನೇಷನ್ ಇಟ್ ಫೋಕಸ್ಡ್ ಆನ್, ಅಂದರೆ ಅಂದರೆ ಇದು ದೊಡ್ಡ ಇಂಪ್ಯಾಕ್ಟ್ ಏನು ಅಂದರೆ ಸೆಕ್ಸ್ ಡಿಸ್ಕ್ರಿಮಿನೇಷನ್. ನೆಕ್ಸ್ಟ್ ವಾಸ್ ರ್ಯಾಡಿಕಲ್ ಫೆಮಿನಿಸ್ಟ್ ಥಿಯರಿ. ಅದು ಏನು ಆರ್ಗ್ಯೂ ಮಾಡ್ತಾಯಿತ್ತು ಅಂತಂದರೆ women were exploited, okay, exploited directly. And third ಬಂದ್ಬಿಟ್ಟು it is a Marxist feminist theory. It argues that the capitalism benefits from patriarchy. ಸೊ ಇದರಿಂದ ಇದೇನು ಆರ್ಗ್ಯೂ ಮಾಡುತ್ತೆ ಅಂತಂದರೆ ಕ್ಯಾಪಿಟಲಿಸಮ್ಮು ಪೇಟ್ರಿಯಾರ್ಕಿಯಿಂದ ಕ್ಯಾಪಿಟಲಿಸಮ್ ಬಂದಿತ್ತು. ಸೊ ಮಾರ್ಕ್ಸಿಸ್ಟ್ ವಾಸ್ ಅ ಮೇನ್ showed his main opposition for capitalism. ಸೊ ಎಲ್ಲೇ ಬಂದ್ರೂ ಕ್ಯಾಪಿಟಲಿಸಮ್ ಕನೆಕ್ಷನ್ ಇರುತ್ತೆ. ಸೊ ಪೇಟ್ರಿಯಾರ್ಕಿ ಬಂದಿದ್ದರಿಂದ ಕ್ಯಾಪಿಟಲಿಸಮ್ ಬಂದಿದೆ. ವುಮೆನ್ ರೀಪ್ರೊಡ್ಯೂಸ್ ದ ಲೇಬರ್ ಫೋರ್ಸ್ ಫಾರ್ ಫೇಸ್. ವುಮೆನ್ ಅಬ್ಸಾರ್ಬ್ ಆ್ಯಂಗರ್. Nuclear family is ideological conditioning. So these are all the benefits of. Next we go to interaction perspective. Interaction perspective is a collection of social action theories that examine how individuals make sense of the world around them. So interaction perspective is another perspective. So either collection of social, interaction is nothing but the collection of social action. Okay, and it examines how individuals make sense of world around them. So individuals make a sense of world around them and it examines this. Individuals interpret the behavior of others in order to understand what they are thinking. So thinking and how they should behave. So what do these individuals do? They interpret the behavior of others and they try to understand what they are thinking and how they should behave. Based on individual understanding the different social contexts they may find themselves. Okay, based on ಈ ಇಂಡಿವಿಜುವಲ್ ಅಂಡರ್ಸ್ಟ್ಯಾಂಡಿಂಗು ಬೇರೆ ಬೇರೆ ಒಂದೊಂದು ಸೋಷಲ್ ಕಾಂಟೆಕ್ಸ್ಟಲ್ಲಿ ಒಂದೊಂದು ಥರ ಮೀನಿಂಗ್ ಇರುತ್ತೆ. ಇಂಟ್ರ್ಯಾಕ್ಷನ್ ಸಜೆಸ್ಟ್ this occurs in a number of different ways. One way to understand the meaning of sign and understand is the meaning of signs and symbols. ಸಿ ಸೊ ಇದನ್ನು ಹೇಗೆ ಅರ್ಥ ಮಾಡ್ಕೋತೀವಿ ನಾವು ಅಂದರೆ ಸೈನ್ಸ್ ಆ್ಯಂಡ್ ಸಿಂಬಲ್ಸ್ ನೋಡಿದಾಗ ನಾವು ಅರ್ಥ ಹೇಗೆ ಮಾಡ್ಕೋತೀವೋ ದಟ್ ಈಸ್ ದ ವೇ ಆಫ್ ಒನ್ ವೇ ಥ್ರೂ ವಿಚ್ ಯು ಅಂಡರ್ಸ್ಟ್ಯಾಂಡ್. Last point, Max Weber was a prominent to contribute to interaction theory of sociology. So Marxist feminist theory ಇತ್ತು. ಮ್ಯಾಕ್ಸ್ ವೆಬರ್ ಅದೇ ರೀತಿ he was a prominent one to contribute to the theory of sociology.